ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರ ನಿವಾಸದಲ್ಲಿ ತಡರಾತ್ರಿಯವರೆಗೂ ಇಡಿ ತಲಾಶನ ಮಾಡಿದೆ. ನಿನ್ನೆ ದಾಳಿಯನ್ನ ನಡೆಸಿ ತಡರಾತ್ರಿಯವರೆಗೂ ಕೂಡ ಇಡಿ ಶೋಧ ಕಾರ್ಯವನ್ನ ಮಾಡಿದೆ. ತಡರಾತ್ರಿ 12 ಗಂಟೆವರೆಗೂ ಕೂಡ ನಾಗೇಂದ್ರ ಮನೆಯಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗಿದೆ. ಇನ್ನು ನಾಗೇಂದ್ರ ನಿವಾಸದಲ್ಲೇ ರಾತ್ರಿ ಕಳೆದಿದ್ದಾರೆ ಇಡಿ ಅಧಿಕಾರಿಗಳು ಅನ್ನುವಂತ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಇವತ್ತು ಮತ್ತೆ ಪರಿಶೀಲನೆಯನ್ನ ಮುಂದುವರಿಸುತ್ತಾರೆ ಅನ್ನುವಂತ ಮಾಹಿತಿ ಇದೆ. ನಿನ್ನೆ ಬೆಳಗ್ಗೆ ನಾಗೇಂದ್ರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ ನಂತರದಲ್ಲಿ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬಂದಿದೆ. ಸಾಕಷ್ಟು ಕಾಗದ ಪತ್ರಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಈ ವಾಲ್ಮೀಕಿ ನಿಗಮದ ಹಗರಣ ಇದೆಯಲ್ಲ, ಇದು ಈಗ ಒಂದು ರೀತಿಯಲ್ಲಿ ಮಹತ್ತರವಾದ ಘಟ್ಟ ತಲುಪ್ತಾ ಇದೆ. ಇಡಿ ಈಗ ತಲಾಶನ ನಡೆಸ್ತಾ ಇರೋದು, ಅದರ ಜೊತೆಯಲ್ಲಿ ಒಂದಷ್ಟು ಮಹತ್ತರವಾದಂಥ ಡೀಟೇಲ್ಸ್ ಕೂಡ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅದರ ಜೊತೆಯಲ್ಲಿ ನಾಗೇಂದ್ರ PA ಹರೀಶನ್ನು ಕೂಡ ಬಂಧನಕ್ಕೆ ಒಳಪಡಿಸಿರೋದ್ರಿಂದ, ವಿಚಾರಣೆಯನ್ನು ಕೂಡ ನಡೆಸ್ತಾ ಇರೋದ್ರಿಂದ ಸಾಕಷ್ಟು ವಿಚಾರಗಳು ಕೂಡ ಗೊತ್ತಾಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಡೀಟೇಲ್ಸ್ ಕೂಡ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೆಂಕಟೇಶ್, ತಡರಾತ್ರಿಯವರೆಗೂ ಕೂಡ ಶೋಧ ಕಾರ್ಯವನ್ನ ಮಾಡಿದ್ರು. ಯಾವೆಲ್ಲ ಕಾಗದ ಪತ್ರಗಳು ಅಥವಾ ಮಹತ್ತರವಾದಂಥ ಡೀಟೇಲ್ಸ್ ಏನೇನು ಸಿಕ್ಕಿದೆ ಇಡಿ ಅಧಿಕಾರಿಗಳಿಗೆ ಅನ್ನುವಂಥ ಮಾಹಿತಿ ಇದೆಯಾ? ಅದರ ಜೊತೆಯಲ್ಲಿ ಈಗ ನಾಗೇಂದ್ರ PA ಹರೀಶ್ ಕೂಡ ಬಂಧನ ಆಗಿದೆ, ವಿಚಾರಣೆ ನಡೀತಾ ಇದೆ. ಆತ ಏನಾದರೂ ಬಾಯ್ಬಿಟ್ರೆ ನಾಗೇಂದ್ರ ಅರೆಸ್ಟ್ ಆಗೋದು ಪಕ್ಕನಾ? ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಅಶ್ವಿನಿ, ವಾಲ್ಮೀಕಿ ನಿಗಮ ಹಗರಣದಲ್ಲಿ ಆಗಿರುವಂತಹ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ನಿನ್ನೆ ಬೆಳಗ್ಗೆ 7 ಗಂಟೆಯಿಂದ ಕೂಡ ಒಂದು ತಲಾಶನ ಮಾಡ್ತಾ ಇರುವಂಥದ್ದು, ದಾಖಲೆ ಪತ್ರಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸಗಳು ಕೂಡ ತಡರಾತ್ರಿವರೆಗೂ ಕೂಡ ಮುಂದುವರೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಇಡಿ ಅಧಿಕಾರಿಗಳು ಒಂದು ದಾಳಿ ಮಾಡೋದಕ್ಕೂ ಮುಂಚೆಯೇ ಕೂಡ ಎಲ್ಲ ಒಂದು ಪ್ರಿಪ್ಲಾನನ್ನು ಮಾಡ್ಕೊಂಡಿರ್ತಾರೆ. ಯಾವುದೇ ರೀತಿಯಾದಂತಹ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಆಗಿರಬಹುದು, ಸೊ ಅಧಿಕಾರಿಗಳ ದುರುಪಯೋಗ ಮಾಡ್ಕೊಂಡಿರುವಂತಹ ಪತ್ರಗಳಾಗಿರ್ಬೋದು, ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ತದನಂತರ ಒಂದು ದಾಳಿ ಮಾಡುವಂತಹ ಒಂದು ಪ್ರಕ್ರಿಯೆ ಕೂಡ ನಡೆಯುವಂಥದ್ದು. ನಿನ್ನೆ 12 ಗಂಟೆ ಮಧ್ಯರಾತ್ರಿ ಕೂಡ ಈ ಒಂದು ಪ್ರಕ್ರಿಯೆ ಕೂಡ ಮುಂದುವರೆದೇ ಇರುವಂತದ್ದು. ಅಲ್ಲೇ ಉಳ್ಕೊಂಡಂತಹ ಅಧಿಕಾರಿಗಳು ಕೂಡ ಇಂದು ಬೆಳಗ್ಗೆ ಕೂಡ ಅವರನ್ನೇ ಪರಿಶೀಲನೆ ಮಾಡುವಂತಹ ಕೆಲಸಗಳು ಮುಂದುವರೆದಿದೆ. ಮತ್ತು ಅವರ ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡೆದು ಸ್ವಿಚ್ ಆಫ್ ಮಾಡ್ಕೊಂಡಿರುವಂಥದ್ದು. ನಿನ್ನೆ ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಅವರ ಆಪ್ತ PA ಆಗಿರುವಂತಹ ಹರೀಶ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ಕರ್ಕೊಂಡೋಗಿ ವಿಚಾರಣೆಯನ್ನು ಮಾಡಿ ಮಧ್ಯರಾತ್ರಿ ಆತನನ್ನು ಕೂಡ ಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಹರೀಶ್ನ ವಶಕ್ಕೆ ಪಡೆಯುವಂಥ ಮುಖ್ಯ ಕಾರಣ ಅಂತ ಹೇಳಿದ್ರೆ, ಏನು ಇಡಿ ಅಧಿಕಾರಿಗಳು ಪ್ರಶ್ನೆ ಮಾಡುವಂಥ ವೇಳೆಯಲ್ಲಿ ನಾಗೇಂದ್ರ ಕೂಡ ಮುಂದೆ ಇದ್ದಂಥ ಸಂದರ್ಭದಲ್ಲಿ ಆತ ಉತ್ತರವನ್ನು ಕೊಡೋದಕ್ಕೆ ಹಿಂದೆ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಇಡಿ, ಮತ್ತೊಂದು ಕಡೆ SIT ತನಿಖೆಯನ್ನು ನಡೆಸ್ತಾ ಇದೆ. ಮಾಜಿ ಸಚಿವ ನಾಗೇಂದ್ರಗೆ ಮತ್ತೆ SIT ಈಗ ನೋಟಿಸ್ ಅನ್ನು ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗುವಂತೆ ಬುಲಾವನ್ನ ಕೊಟ್ಟಿದ್ದಾರೆ SIT ಅಧಿಕಾರಿಗಳು. 2ನೇ ಬಾರಿಗೆ ವಿಚಾರಣೆಗೆ ಕರೆದಿದ್ದಾರೆ ಈಗ SIT ಅಧಿಕಾರಿಗಳು. ನಿನ್ನೆ ಇಡಿ ರೇಡ್ ಆಗಿತ್ತು, ನಿನ್ನೆ ಕೂಡ ಕರೆದಿದ್ರು. ಈಗ 2ನೇ ಬಾರಿಗೆ ವಿಚಾರಣೆ ಕರೆದಿರೋದು. ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ಗೂ ಕೂಡ SIT ನೋಟಿಸ್ ಕೊಟ್ಟಿದೆ, ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ. ಇವತ್ತು ಇಬ್ಬರನ್ನು ಕೂಡ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಬಂಧನ ಭೀತಿಯಲ್ಲಿದ್ದಾರೆ ಮಾಜಿ ಸಚಿವ ನಾಗೇಂದ್ರ, ಜೊತೆಗೆ ಶಾಸಕ ದದ್ದಲ್. ಈಗಾಗಲೇ ಸಾಕಷ್ಟು ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಇಡಿ ದಾಳಿಯನ್ನು ನಡೆಸಿರೋದು ಒಂದ್ ಕಡೆ, ಆದರೆ SIT ಕೂಡ ತನಿಖೆಯನ್ನ ಮುಂದುವರಿಸಿದೆ, ನೋಟಿಸ್ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ವೆಂಕಟೇಶ್, ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ. ಈಗ ಒಂದ್ ಕಡೆಯಲ್ಲಿ SIT ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇರೋದು, ಮತ್ತೊಂದು ಕಡೆಯಲ್ಲಿ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ. ಅದು ಒಂದ್ ಕಡೆ ಆದ್ರೆ, ಈ ಕಡೆಯಿಂದ SIT ಕೂಡ ಇವತ್ತು ನೋಟಿಸ್ ಅನ್ನ ಕೊಟ್ಟಿದೆ, ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬುಲಾವ್ ಕೊಟ್ಟಿದೆ. ನಿನ್ನೆ ಕೂಡ ಕೊಟ್ಟಿದ್ರು, ಆದ್ರೆ ನಿನ್ನೆ ಸಾಧ್ಯ ಆಗಿರಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ? ಅಶ್ವಿನಿ, ಏನಂತ ಹೇಳಿದ್ರೆ, ಈ ಒಂದು ಪ್ರಕರಣ ಹೊರಗಡೆ ಬಂದ ನಂತರ SIT ಅಧಿಕಾರಿಗಳು ಕೂಡ ಸಾಕಷ್ಟು ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ನಾಗೇಂದ್ರ ಅವರಿಗೆ ಕೂಡ ನೋಟಿಸನ್ನು ಇಶ್ಯೂ ಮಾಡ್ತಾರೆ, ಯಾವುದೋ ನಾಮಕಾವಸ್ಥೆ ಅಂತ ಹೇಳಿ. ಆತ ಕೂಡ ವಿಚಾರಣೆಗೆ ಬರೋದಿಲ್ಲ. ಕಳೆದ 2 ದಿನಗಳ ಹಿಂದೆ ಮತ್ತೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಶಾಸಕ ದದ್ದಲ್ ಮತ್ತು ನಾಗೇಂದ್ರ ಅವರಿಗೂ ಕೂಡ ನೋಟಿಸನ್ನು ಕೊಟ್ಟಿರ್ತಾರೆ ವಿಚಾರಣೆಗೆ ಬರಬೇಕಂತ ಹೇಳಿ. ತದನಂತರ ಆತನನ್ನು ಕೂಡ 4 ಮತ್ತು 8 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿದ ನಂತರ ಮತ್ತೊಮ್ಮೆ ನಾಳೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಕಳಿಸ್ತಾರೆ. ಆದರೆ ನಿನ್ನೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ ಪರಿಣಾಮವಾಗಿ ಆತ ಬರೋದಕ್ಕೂ ಕೂಡ ಸಾಧ್ಯ ಆಗಲ್ಲ. ಆತನ ಮೊಬೈಲನ್ನು ಕೂಡ ವಶಕ್ಕೆ ಪಡೆದು ಸ್ವಿಚ್ ಆಫ್ ಮಾಡಿರ್ತಾರೆ. ತದನಂತರ ಖುದ್ದಾಗಿ ಹೋಗಿ ಅವರಿಗೆ ಒಂದು ನೋಟಿಸನ್ನು ಕೂಡ ಇಶ್ಯೂ ಮಾಡಿರುವಂಥದ್ದು SIT ಅಧಿಕಾರಿಗಳು. ಇವತ್ತು ವಿಚಾರಣೆಗೆ ಬರಬೇಕಂತ ಹೇಳಿ ನಿನ್ನೆ ಅವರ ಒಂದು ಮೊಬೈಲ್ ಸ್ವಿಚ್ ಆಫ್ ಆದ ಕಾರಣ ಅವರ ನೇರವಾಗಿ ಹೋಗಿ ಕೊಟ್ಟಿರುವಂಥದ್ದು. ಇನ್ನು ಮೊಬೈಲನ್ನು ಪಡೆದುಕೊಂಡಿರುವಂತಹ ಇಡಿ ಅಧಿಕಾರಿಗಳು ಕೂಡ ಅವರಿಗೆ ಇನ್ನೂ ಹ್ಯಾಂಡ್ ಓವರ್ ಮಾಡಲಿಲ್ಲ. ಈಗ ಇಡಿ ಅಧಿಕಾರಿಗಳು ಒಂದು ಕಡೆ ತನಿಖೆಯನ್ನು ಮುಂದುವರಿಸ್ತಾ ಇದ್ರೆ, ಈ ಕಡೆ SIT ಅಧಿಕಾರಿಗಳು ಕೂಡ ತಮಗೆ ಬೇಕಾದಂಥ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೂ ಕೂಡ ಅವ್ರನ್ನ ವಿಚಾರಣೆಗೆ ಬರಬೇಕು ಖುದ್ದು ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಆದರೆ ಇವತ್ತು ಅವರು ವಿಚಾರಣೆಗೆ ಬರ್ತಾರಾ ಅಥವಾ ಇಡಿ ಅಧಿಕಾರಿಗಳು ಅವ್ರನ್ನ ಕಳಿಸ್ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ
ಈಗಾಗಲೇ ಅವರ ಒಂದು ಪಿ ಹರೀಶನನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ವೇಳೆಯಲ್ಲಿ ಸಾಕಷ್ಟು ಮಹತ್ವದ ಅಂಶಗಳನ್ನು ಬಾಯ್ಬಿಟ್ಟಿರೋದ್ರಿಂದಾಗಿ ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರನನ್ನ ಬಂಧನ ಮಾಡುವ ಬಹುತೇಕ ಕೂಡ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಒಂದು ಇಡೀ ಪ್ರಕರಣದ ಕಿಂಗ್ ಪಿನ್ ಅಂತ ಹೇಳಿದ್ರೆ ಮಾಜಿ ಸಚಿವ ನಾಗೇಂದ್ರ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂತ ಹೇಳಿದ್ರೆ ಪಿ ಎ ಹರೀಶ್ನ ಮೂಲಕವಾಗಿ ಎಲ್ಲ ಒಂದು ವಹಿವಾಟನ್ನು ಮಾಡಿರುವಂತಹ ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇರುವಂಥದ್ದು. ಸೊ ಸತ್ಯನಾರಾಯಣ ವರ್ಮಾ ಹೈದರಾಬಾದ್ನಲ್ಲಿರುವಂತಹ ಆತನಿಂದ ಹಣವನ್ನು ಪಡೆದುಕೊಂಡು ಯಾರ್ಯಾರಿಗೆ ಹಣವನ್ನು ಕೊಡಬೇಕು ಮತ್ತು ನಕಲಿ ಬ್ಯಾಂಕ್ ಖಾತೆಗಳನ್ನು ಓಪನ್ ಮಾಡೋದಕ್ಕೆ ಕೂಡ ಎಷ್ಟು ಪ್ರೆಷರ್ ಹಾಕಿದ್ರು ಅಧಿಕಾರಿಗಳು ಬೇಡ ಅಂತ ಹೇಳಿದ್ರು ಕೂಡ ಯಾಕೆ ಈ ರೀತಿಯಾಗಿ ಒತ್ತಡವನ್ನು ಹಾಕಿ ಎಷ್ಟು ಪರ್ಸೆಂಟೇಜ್ ಹಣವನ್ನು ಪಡೆದುಕೊಂಡ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಕೇವಲ 24 ಲಕ್ಷ ರೂಪಾಯಿ ಹಣವನ್ನು ಕೂಡ ಪಡ್ಕೊಂಡಿದ್ರೆ ಉಳಿದ 50 ಕೋಟಿ ಹಣದ ಮೌಲ್ಯ ಆಗ ಎಲ್ಲಿ ಹೋಗಿದೆ ಏನು ಅನ್ನೋದ್ರ ಬಗ್ಗೆ ಕೂಡ ಇಡಿ ಅಧಿಕಾರಿಗಳು ಈಗ ಒಂದು ಕಡೆ ತಲಾಶನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈ SIT ಅಧಿಕಾರಿಗಳು ಕೂಡ ಅದರ ವಿಚಾರಣೆ ಮಾಡೋದಕ್ಕೆ ಕೂಡ ಇವತ್ತು ನೋಟಿಸ್ ಅನ್ನು ಇಶ್ಯೂ ಮಾಡಿರುವಂಥದ್ದು. ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.